ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ನಾವೊಂದು ನೋಟಿಸು ಲಾಯರ್ಗಳ ಮುಖಾಂತರ ಕೊಡ್ತೀವಿ ಸಾಹೇಬ್ರೆ. ಅಲ್ಲಿನೂ ಆಗ್ತಾ ಇದ್ರೆ ನಿಮ್ಮ ವಿರುದ್ಧ ರಿಟ್ ಪಿಟಿಷನ್ ಹೈಕೋರ್ಟ್ ಅಲ್ಲಿ ಆಗ್ತೀವಿ ಅಂತ ನಿಮ್ಮ ಮೂಲಕ ಹೇಳ್ತೀವಿ. ಆದಷ್ಟು ಪತ್ರಕರ್ತ ಅಲ್ಲಿವರೆಗೆ ತಗೊಂಡು ಹೋಗಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳ್ತಾ ಸಾಹೇಬ್ರಿಗೆ ಮನವಿ ಮಾಡ್ತಾ ಇದ್ದೀನಿ. ಇದಕ್ಕೊಂದು ರಿಸೀವ್ಟ್ ತಗೊಂಡು ಸಾಹೇಬ್ರು ಏನ್ ಹೇಳ್ತಾರೆ, ಸರ್ಕಾರಕ್ಕೆ ಏನ್ ಮಾಡ್ತಾರೆ ಅದಷ್ಟು ಓದಿಬಿಟ್ಟು ಮುಂದೆ ಸಾರ್ವಜನಿಕ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರು ಬಂಗ್ಲೆ ಲೋಕಾಯುಕ್ತನವರು, ಕಾರ್ಯಾಧ್ಯಕ್ಷರು ಇರ್ಫಾನ್ ಎಸ್ ಬೆಳಗಿಯವರು, ಉಪಾಧ್ಯಕ್ಷರು ಬಸವರಾಜ ಶಿವಸಂಗಿ, ಎಸ್ ಎನ್ ಪಾಟೀಲ್ ಅವರು, ಕಾರ್ಯದರ್ಶಿಗಳು ಜಾನಸನ ಗೋಡೆ, ಎಂ ಇಸಾಕ್, ಫಿರೋಜ್ ಪಾದ್ರಿ, ಪದಾಧಿಕಾರಿಗಳು ಮಂಜುಳವರು, ಮಾಧ್ಯಮ ಸಲಹೆಗಾರರು ಲಕ್ಷ್ಮಣರಾವ್, ಅಟಲ್ ಬೆಳಗಾಂಕರ್, ಕಾನೂನು ಸಲಹೆಗಾರರು ಹರೀಶ್ ಗಣಪತಿ, ಡಾಕ್ಟರ್ ಕೆ ಉಡಿಗೌಡ, ಡಿ ಕೆ ದಾಸರವರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಪತ್ರಕರ್ತ ಎಲ್ಲ ಬಂದಿವೆ. ನಿಮ್ಮ ನೋವನ್ನು ಆಲಿಸಿದ್ದೇನೆ. ನಿಮ್ಮ ಅಧ್ಯಕ್ಷರು ಎಲ್ಲವನ್ನು ಹೇಳಿದ್ದಾರೆ. ನನಗೆ ಮುಖ್ಯಮಂತ್ರಿಗಳು ಹೋಗಿ ಅವರ ಸುಖ ತಿಳ್ಕೊಂಡು ಪತ್ರ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಈ ಪತ್ರವನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ನಿಮ್ಮ ಡಿಮ್ಯಾಂಡ್ಸ್ ಅನ್ನು ನನ್ನ ಗಮನಕ್ಕೆ ತಂದಿದ್ದೇನೆ. ನಾನು ಇದನ್ನ ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಗಳಿಗೆ ಬರೆಯೋದರ ಜೊತೆಗೆ ನಿಮ್ಮ ಇಲಾಖೆ ಮಂತ್ರಿಗಳು ಕೂಡ ಬರೀತೀನಿ ಮತ್ತು ಮುಖ್ಯಮಂತ್ರಿಗಳ ಕುರಿತು ನಾನೇ ಭೇಟಿಯಾಗಿ ನಿಮ್ಮ ಕಷ್ಟವನ್ನು ಮನವರಿಕೆ ಮಾಡಿ ನಿಮಗೆ ನ್ಯಾಯ ಕೊಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ತಮಗೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ. ಧ್ವನಿ ಸಂಘಟನೆಗೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಗೆ, ರಾಜ್ಯಾಧ್ಯಕ್ಷರಿಗೆ, ಪತ್ರಕರ್ತರ ಬೇಡಿಕೆಗೆ ಕೂಡಲೇ ಈಡೇರಿಸಬೇಕು. ನೋಡಿ ಸುಮ್ಮನೆ ಇದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಬೆನ್ನತ್ಬೇಕು ಅವ್ರನ್ನ. ಇನ್ನು ವಾರ್ತಾ ಇಲಾಖೆ ಅಧಿಕಾರಿಗಳ ಮೂಲಕ ನಾವು ಈ ಕೆಲಸವನ್ನು ಮಾಡಿಸ್ಬೇಕಾಗಿದೆ. ಕೆಲವು ದೌರ್ಜನ್ಯಗಳು ಪೊಲೀಸರಿಂದ ಬಹಳಷ್ಟು ಆಗುತ್ತೆ ಪತ್ರಕರ್ತರಿಗೆ. ಅದಕ್ಕೆ ನಮಗೆ ಒಂದು ಸುರಕ್ಷೆ ಬೇಕು. ಯಾವ ಸಬ್ ಇನ್ಸ್ಪೆಕ್ಟರ್ ನಮಗೆ ಹೇಳಿ DCP IG ಲೆವೆಲಲ್ಲಿ ನಾವು ಬೇಕಾದ್ರೆ ಹೋಗ್ತೀವಿ, ಅಷ್ಟು ಶಕ್ತಿ ನಮಗಿದೆ. ಆದರೆ ಸಾಧಾರಣ ಪತ್ರಕರ್ತರು ಯಾರ್ದೋ ಹತ್ರ ದುಡ್ಡು ವಸೂಲು ಮಾಡಿ ನಮ್ಮ ಮೇಲೆ ಚೂರು ಬಿಟ್ಟಿದ್ರೆ ಬಂದ್ಬಿಡ್ತಾರೆ ಅವರು. ಇಂಥವ್ರು ನಾವು ನಿಗ್ರಹಿಸಬೇಕು, ಪ್ರತಿಭಟನೆ ಮಾಡಬೇಕು. ನಾವು ಸಹಜ ಸಾವು